ಮೋದಿಯ ಬಿಜೆಪಿ ಸರ್ಕಾರದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಗ್ಗೆ ತುಂಬಾ ಭಯ ಇದೆ ಅನ್ನುವಂಥ ಮಾತು ನಿಜ ಅನ್ನೋ ಹಾಗೆ ಯಾಕೆ ಕಾಣ್ತಾ ಇದೆ? ಮುಖೇಶ್ ಅಂಬಾನಿ ಅವರು ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇಲ್ಲ ಅಂತ ಹೇಳಿಕೆಯನ್ನ ನೀಡಬೇಕಾದಂತಹ ಸ್ಥಿತಿ ಯಾಕೆ ಬಂದಿದೆ? ರಿಲಯನ್ಸ್ ಇಂಡಸ್ಟ್ರೀಸ್ ದೀರ್ಘ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದೆ. ಮಾಧ್ಯಮ ವರದಿಯೊಂದು ಅದು ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದೆ ಅಂತ ಹೇಳಿರೋದನ್ನ ಸಂಪೂರ್ಣ ಸುಳ್ಳು ಅಂತ ಆ ಒಂದು ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಒಂದು ಖಾಸಗಿ ಸಮೂಹ ಆಗಿದ್ದು ಭಾರತ ಸರ್ಕಾರದ ಘಟಕ ಅಲ್ಲ ಅದು. ಹಾಗಿರುವಾಗಲೂ ಕೂಡ ರಿಲಯನ್ಸ್ ಇಂಡಸ್ಟ್ರೀಸ್ನ ಈ ಹೇಳಿಕೆ ಬಿಜೆಪಿ ಸರ್ಕಾರದ ಆಜ್ಞೆಯ ಮೇರೆಗೆ ಟ್ರಂಪ್ಗೆ ಒಂದು ಸಂದೇಶವನ್ನು ರವಾನಿಸೋದಕ್ಕಾಗಿ ಬಂದಿದೆ ಅನ್ನೋದು ಸ್ಪಷ್ಟ ಅಂತ ಹೇಳ್ತಾರೆ ಹಿರಿಯ ಪತ್ರಕರ್ತ ಅಭಿಸಾರ್ ಶರ್ಮಾ. ನಾವು ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇಲ್ಲ, ನಾವು ನಿಮ್ಮನ್ನ ಅಸಮಾಧಾನಗೊಳಿಸೋದಿಲ್ಲ, ನಾವು ಯಾವತ್ತಿಗೂ ಕೂಡ ಅಂಥ ತಪ್ಪನ್ನ ಮಾಡೋದಿಲ್ಲ ಅನ್ನುವಂಥ ಹೇಳಿಕೆಯನ್ನ ನೀಡಲಾಗಿದೆ ಅಂತ ಹೇಳ್ತಾರೆ ಅಭಿಸಾರ್ ಶರ್ಮಾ. ಅಂದ್ರೆ ಭಾರತ ಅಮೆರಿಕವನ್ನ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ, ಟ್ರಂಪ್ಗೆ ಕೋಪ ಬರಿಸುವಂಥ ತಪ್ಪನ್ನ ಮಾಡೋದಿಲ್ಲ ಅನ್ನುವಂಥ ಟ್ರಂಪ್ ಹೇಳಿಕೆ ನಿಜನಾ? ರಿಲಯನ್ಸ್ ಇಂಡಸ್ಟ್ರೀಸ್ನ ಈ ಹೇಳಿಕೆ ಕೆಲವು ರೀತಿಯಲ್ಲಿ ಟ್ರಂಪ್ ಹೇಳಿಕೆ ನಿಜ ಅಂತ ಸಾಬೀತುಪಡಿಸಿದೆ. ಅತ್ಯಂತ ದೊಡ್ಡ ವಿಷಯ ಏನು ಅಂತ ಅಂದ್ರೆ ಇಲ್ಲಿ ಮುಖೇಶ್ ಅಂಬಾನಿಗೆ ಇವತ್ತು ರಷ್ಯಾದಿಂದ ತೈಲ ಖರೀದಿ ಮಾಡೋದ್ರ ಬಗ್ಗೆ ತುಂಬಾ ಭಯ ಯಾಕಿದೆ? ಅವರು 75ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ದೇವರ ಅವತಾರ ಅಂತ ಕರೆದಿದ್ರು. ಹಾಗಾದ್ರೆ ಈಗ ಯಾಕೆ ಈ ಭಯ ಶುರುವಾಗಿದೆ ಅವರಿಗೆ? ರಷ್ಯಾದ ತೈಲ ತುಂಬಿದ 3 ಹಡಗುಗಳು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಜಾಮ್ನಗರ ಸಂಸ್ಕರಣಾಗಾರದ ಕಡೆಗೆ ಹೋಗ್ತಾ ಇವೆ ಅಂತ ಬ್ಲೂಮ್ಬರ್ಗ್ ವರದಿ ಮಾಡಿತ್ತು. ಈ ವರದಿಯನ್ನ ರಿಲಯನ್ಸ್ ಸಂಸ್ಥೆ ನಿರಾಕರಿಸಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ನ ಜಾಮ್ನಗರ ಸಂಸ್ಕರಣಾಗಾರ ಕಳೆದ 3 ವಾರಗಳಲ್ಲಿ ರಷ್ಯಾದ ತೈಲದ ಯಾವುದೇ ಒಂದು ಕಾರ್ಗೋವನ್ನ ಸ್ವೀಕರಿಸಿಲ್ಲ. ಮತ್ತೆ ಜನವರಿಯಲ್ಲೂ ಕೂಡ ರಷ್ಯಾದ ಕಚ್ಚಾ ತೈಲದ ಯಾವುದೇ ಡೆಲಿವರಿ ನಿಗದಿಯಾಗಿಲ್ಲ ಅಂತ ರಿಲಯನ್ಸ್ ಹೇಳಿದೆ. ಜನವರಿಯಲ್ಲಿ ರಷ್ಯಾದ ತೈಲ ಖರೀದಿ ಮಾಡೋದಕ್ಕೆ ನಿರಾಕರಿಸಿದಂತಹ ರಿಲಯನ್ಸ್ ಇಂಡಸ್ಟ್ರೀಸ್ ಹೇಳಿಕೆಯನ್ನ ನಿರ್ಲಕ್ಷಿಸಿ ತಮ್ಮ ಇಮೇಜ್ಗೆ ಹಾನಿ ಮಾಡುವಂತಹ ಸುಳ್ಳು ವರದಿಗಳನ್ನ ಪ್ರಕಟಿಸಲಾಗಿದೆ ಅಂತ ಅದು ಹೇಳಿದೆ. ಜಾಮ್ನಗರದಲ್ಲಿರುವಂತಹ ತನ್ನ ರಫ್ತು ಆಧಾರಿತ ವಿಶೇಷ ಆರ್ಥಿಕ ವಲಯ ಘಟಕಕ್ಕಾಗಿ ರಷ್ಯಾದ ತೈಲ ಆಮದನ್ನ ನಿಲ್ಲಿಸಿರೋದಾಗಿ ನವೆಂಬರ್ 20, 2025ರಂದು ಕಂಪನಿ ಘೋಷಿಸಿದ ನಂತರ ಈ ಒಂದು ಹೇಳಿಕೆ ಬಂದಿದೆ. ರಷ್ಯಾದ ತೈಲ ಸಾಗಣೆಗಳು ಜಾಮ್ನಗರ ಸಂಸ್ಕರಣಾಗಾರವನ್ನ ಸಮೀಪಿಸ್ತಾ ಇವೆ ಅಂತ ಆರೋಪಿಸಲಾದಂತಹ ವರದಿಗೆ ಕಂಪನಿ ಈ ಒಂದು ಪ್ರತಿಕ್ರಿಯೆಯನ್ನ ನೀಡಿದೆ. ಭಾರತದ 2 ಖಾಸಗಿ ವಲಯದ ಸಂಸ್ಕರಣಾಗಾರಗಳು ಅಂತ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತೆ ನಯಾರಾ ಎನರ್ಜಿ, ಇವೆರಡು ಭಾರತದಲ್ಲಿ ರಷ್ಯಾದ ತೈಲದ ಅತಿ ದೊಡ್ಡ ಆಮದುದಾರ ಕಂಪನಿಗಳಾಗಿದ್ವು. ಟ್ರಂಪ್ ಆಗಸ್ಟ್ 2025ರಲ್ಲಿ ರಷ್ಯಾದ ತೈಲ ಆಮದು ಕಾರಣದಿಂದಾಗಿ ಭಾರತದಿಂದ ಆಮದುಗಳ ಮೇಲೆ 25% ಸುಂಕಗಳನ್ನು ವಿಧಿಸಿದ್ರಿಂದ ರಷ್ಯಾದ ತೈಲ ಆಮದುಗಳ ವಿಷಯ ಹೆಚ್ಚು ಸೂಕ್ಷ್ಮ ಆಯಿತು. ಮತ್ತೆ ರಿಲಯನ್ಸ್ ಹೇಳಿಕೆ, ಟ್ರಂಪ್ ಹೇಳಿಕೆ 2 ದಿನಗಳ ನಂತರ ಬಂತು. ತಮ್ಮನ್ನ ಸಂತೋಷ ಪಡಿಸೋದಿಕ್ಕೆ ಮತ್ತೆ US ಜೊತೆಗೆ ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಳ್ಳೋದಕ್ಕೆ ಭಾರತ ಇತ್ತೀಚಿನ ತಿಂಗಳುಗಳಲ್ಲಿ ರಷ್ಯಾದಿಂದ ತೈಲ ಆಮದುಗಳನ್ನ ಕಡಿತಗೊಳಿಸಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಜನವರಿ 4ರಂದು ಹೇಳಿದ್ರು. ಭಾರತ ರಷ್ಯಾದಿಂದ ತೈಲ ಆಮದುವನ್ನ ಮುಂದುವರೆಸಿದ್ರೆ ಹೆಚ್ಚಿನ ಸುಂಕಗಳನ್ನು ಹಾಕುವಂತ ಬೆದರಿಕೆಯನ್ನು ಕೂಡ ಅವರು ಮತ್ತೆ ಒಡ್ಡಿದ್ರು. Modi's a very good man. Yes. He's a good guy. He knew I was not happy. And it was important to make me happy. They do trade. Yeah. And we can raise tariffs on them very quickly and they'll be people are afraid of that. ಇದಾದ 2 ದಿನಗಳ ನಂತರ ರಿಲಯನ್ಸ್ ಹೇಳಿಕೆ ಬಂದಿದೆ. ಈಗ ಟ್ರಂಪ್ ರಷ್ಯಾದಿಂದ ತೈಲ ಖರೀದಿ ಮಾಡಬೇಡಿ ಅಂತ ನಿರಂತರವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಟ್ರಂಪ್ ಅವರ ಈ ನಿರಂತರ ಬೆದರಿಕೆಗಳ ಬಗ್ಗೆ ಪ್ರಧಾನಿ ಮೋದಿ ಅವರು ಯಾವುದೇ ಹೇಳಿಕೆಯನ್ನ ನೀಡಿಲ್ಲ, ಮತ್ತೆ ಎಸ್ ಜೈಶಂಕರ್ ಅವರು ಕೂಡ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ. ಹಾಗಾದ್ರೆ ಟ್ರಂಪ್ ಅವರ ಮಾತುಗಳ ಬಗ್ಗೆ ಅವರಿಗೆ ನಿಜವಾಗಿಯೂ ಭಯ ಇದೆಯಾ? ಆದ್ರೆ ಯಾವ ನಿಗೂಢ ಕಾರಣಗಳಿಗಾಗಿ ಈ ಭಯ ಅನ್ನೋದೇ ಈಗ ಪ್ರಶ್ನೆ ಆಗಿದೆ. ಭಾರತ ನನ್ನನ್ನ ಸಮಾಧಾನ ಪಡಿಸಬೇಕಾಗತ್ತೆ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ನಾನು ಕೋಪಗೊಂಡ್ರೆ ಭಾರತಕ್ಕೆ ಕಷ್ಟಕರವಾಗಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಭಾರತ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಮೌನವಾಗಿದೆ. ಈಗ ರಿಲಯನ್ಸ್ ಹೇಳಿಕೆ ಟ್ರಂಪ್ ಅವರ ಮಾತು ನಿಜ ಅಂತ ಸಾಬೀತುಪಡಿಸ್ತಾ ಇದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಹೇಳಿಕೆಯಿಂದ ವಾಸ್ತವ ಇಲ್ಲಿ ಸ್ಪಷ್ಟ ಆಗಿದೆ. ಮಡಿಲ ಮಾಧ್ಯಮ ಈ ಯಾವುದೇ ಚರ್ಚೆಯನ್ನ ಎತ್ತೋದಿಲ್ಲ. ಆದ್ರೆ ಅದೇ ಮಡಿಲ ಮಾಧ್ಯಮ ನರೇಂದ್ರ ಮೋದಿ ಅವರನ್ನ ವೈಭವೀಕರಿಸೋದಿಕ್ಕೆ ಏನ್ ಬೇಕಾದ್ರೂ ಮಾಡುತ್ತೆ. ಅತ್ತ ಟ್ರಂಪ್ ಹೇಳಿರೋದು, ಇತ್ತ ರಿಲಯನ್ಸ್ ಹೇಳಿಕೆ, ಇವೆಲ್ಲವನ್ನ ನೋಡಿದ್ರೆ ಟ್ರಂಪ್ ಕೋಪಗೊಳ್ಳದ ಹಾಗೆ ನೋಡ್ಕೊಳ್ಳೋದಿಕ್ಕೆ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ಬದಿಗಿಡ್ಲಾಗಿದೆ. ಆದ್ರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನು ಅಂತ ಅಂದ್ರೆ ಟ್ರಂಪ್ ಕೋಪದ ಬಗ್ಗೆ ಇವ್ರು ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದಾರೆ ಅನ್ನೋದು. ಮೋದಿ ಅವರ ಬಿಜೆಪಿ ಸರ್ಕಾರ ಟ್ರಂಪ್ಗೆ ಯಾಕೆ ತಿರುಗೇಟನ್ನ ಕೊಡ್ತಾ ಇಲ್ಲ? ಯಾಕದ ಅಷ್ಟೊಂದು ಮೌನವಾಗಿದೆ? ಯಾಕೆ ಅಷ್ಟೊಂದು ಭಯ ಪಡ್ತಾ ಇದೆ? ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಭಾರತದ ಅತ್ಯಂತ ದುರ್ಬಲ ಕ್ಷಣ ಆಗಿದೆ ಅಂತ ಪತ್ರಕರ್ತ ಅಭಿಸಾರ್ ಶರ್ಮಾ ಅವರು ಹೇಳ್ತಾರೆ. ವಿದೇಶಾಂಗ ನೀತಿಯ ದೃಷ್ಟಿಕೋನದಿಂದ ಮತ್ತೆ ಕಾರ್ಯತಂತ್ರದ ದೃಷ್ಟಿಕೋನದಿಂದ ಇದು ದುರ್ಬಲ ಘಳಿಗೆ ಆಗಿದೆ ಅಂತ ಹೇಳ್ತಾರೆ. ದೇಶವನ್ನ ವಿಶ್ವ ನಾಯಕನನ್ನಾಗಿ ಮಾಡದೆ
ತಮ್ಮನ್ನ ವಿಶ್ವ ನಾಯಕನನ್ನಾಗಿ ಮಾಡ್ಕೊಳ್ಳೋದಕ್ಕೆ ಹೊರಟಾಗ ಹೀಗಾಗತ್ತೆ. ಸಂಪೂರ್ಣ ಗಮನ ಒಬ್ಬ ವ್ಯಕ್ತಿಯನ್ನ ನರೇಂದ್ರ ಮೋದಿ ಅವರನ್ನ ವೈಭವೀಕರಿಸೋದ್ರ ಮೇಲೇನೆ ಬಿದ್ದಾಗ ರಾಷ್ಟ್ರೀಯ ಹಿತಾಸಕ್ತಿ ಹಿಂದೆ ಉಳ್ಕೊಳ್ಳುತ್ತೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸಂದರ್ಶನವೊಂದರಲ್ಲಿ ತಮ್ಮನ್ನ ಪ್ರಧಾನಿಯ ಹನುಮಾನ್ ಅಂತ ಕರೆದುಕೊಂಡಿದ್ರು. ಇದೆಲ್ಲ ಸರಿ, ಆದ್ರೆ ಅವರು ವಿದೇಶಾಂಗ ಸಚಿವರಾಗಿ ಭಾರತದ ರಾಜತಾಂತ್ರಿಕತೆಯನ್ನ ಬಲಪಡಿಸಿದಂಥ ಯಾವುದೇ ಕುರುಹುಗಳು ಕಾಣ್ತಾನೆ ಇಲ್ಲ. ಯಾಕೆ ಅನ್ನೋದೇ ಈಗಿರುವಂಥ ಯಕ್ಷ ಪ್ರಶ್ನೆ. ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅನ್ಸುತ್ತೆ? ಏನು ಅಭಿಪ್ರಾಯ ಇದೆ? ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.